ಇನ್ನು ಮಳಿಗೆಗಳಿಗೆ ಬೋರ್ಡ್ನಲ್ಲಿ ಕನ್ನಡ ಕಡ್ಡಾಯವನ್ನು ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ನಡೀತಾ ಇದೆ. ಇನ್ನು ಈ ಕನ್ನಡ ಕಡ್ಡಾಯಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಒಂದು ಬಹುದೊಡ್ಡ ಸಂಘರ್ಷವೇ ನಡೆದು ಹೋಯಿತು. ಈ ವಿಚಾರದಲ್ಲೂ ಈಗ ರಾಜಕೀಯ ನಡೀತಾ ಇದೆ. ಕನ್ನಡ ಕಡ್ಡಾಯಗೊಳಿಸಿ ಸರ್ಕಾರ ಹೊರಡಿಸಿದಂತಹ ಸುಗ್ರೀವಾಜ್ಞೆಗೆ ರಾಜ್ಯಪಾಲರು ತಡೆ ಒಡ್ಡಿದ್ದಾರೆ. ಸುಗ್ರೀವಾಜ್ಞೆಗೆ ಅಂಕಿತ ಹಾಕದೆ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ರಾಜ್ಯಪಾಲರ ನಡೆಗೆ ರಾಜ್ಯ ಸರ್ಕಾರ ಗರಂ ಆಗಿದೆ. ರಾಜ್ಯದ ಸೆಂಟಿಮೆಂಟ್ ವಿಚಾರದಲ್ಲಿ ರಾಜ್ಯಪಾಲರು ಆಟವಾಡಬಾರದಾಗಿತ್ತು ಅಂತ ಕಾಂಗ್ರೆಸ್ ಸರ್ಕಾರ ಕಿಡಿಕಾರಿದೆ. ಸುಗ್ರೀವಾಜ್ಞೆ ವಾಪಸ್ಸು ಕಳಿಸಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕೆಂಡಾಮಂಡಲರಾಗಿದ್ದಾರೆ. ರಾಜ್ಯದ ಜನರ ಬೇಡಿಕೆ ವಿಚಾರದಲ್ಲೂ ಕೂಡ ರಾಜ್ಯಪಾಲರು ಈ ರೀತಿಯಾಗಿ ವರ್ತನೆ ಮಾಡಬಾರದಾಗಿತ್ತು. ಮತ್ತೊಮ್ಮೆ ಪರಾಮರ್ಶೆ ನಡೆಸಿ ಅಂತ ಗವರ್ನರ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಗ್ರಹಿಸಿದ್ದಾರೆ. ಇನ್ನು ರಾಜ್ಯಪಾಲರ ನಡೆ ವಿಚಾರದಲ್ಲಿ ಬಿಜೆಪಿ ಜಾಣ ನಡೆಯನ್ನು ಅನುಸರಿಸ್ತಾ ಇದೆ. ಸುಗ್ರೀವಾಜ್ಞೆಯಲ್ಲಿ ಏನಿತ್ತೋ ಏನೋ ನಮಗೂ ಗೊತ್ತಿಲ್ಲ ಅಂತ ಅಶ್ವಥ್ ನಾರಾಯಣ ಅವರು ಹೇಳಿದ್ದಾರೆ. ಇನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶಗೊಂಡಿದ್ದಾರೆ. ಅದೇ ರೀತಿಯಾಗಿ ಅಸಮಾಧಾನ ಕೂಡ ವ್ಯಕ್ತಪಡಿಸಿದ್ದಾರೆ. ಇದು ನಮ್ಮ ರಾಜ್ಯದ ಜನರ ಒಂದು ಸೆಂಟಿಮೆಂಟಲ್ ವಿಚಾರ, ಅಸ್ಮಿತೆಯ ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ಹೋರಾಟ ಕೂಡ ನಡೀತು. ಇಡೀ ರಾಜ್ಯವೇ ಒಂದು ಕ್ಷಣ ಹೊತ್ತಿ ಉರಿದಿತ್ತು ಕೂಡ. ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಸುಗ್ರೀವಾಜ್ಞೆಯನ್ನ ಜಾರಿಗೆ ತಂದಿತ್ತು. ರಾಜ್ಯಪಾಲರು ತಡೆ ಒಡ್ಡಿದ್ದಾರೆ. ನಮ್ಮೆಲ್ಲ ಕನ್ನಡಿಗರ ಅಪೇಕ್ಷೆ ಏನಂದ್ರೆ ಕನ್ನಡ ನಾಡಲ್ಲಿ ಕನ್ನಡ ಬಳಕೆ ಅತಿ ಹೆಚ್ಚಾಗಿರ್ಬೇಕು. 60% ಹೆಚ್ಚಿನ ಬಳಕೆ ಕನ್ನಡವೇ ಆಗಿರ್ಬೇಕು ಅನ್ನುವಂಥದ್ದು ನಮ್ಮ ಪಕ್ಷದ ಬಹಳ ಸ್ಪಷ್ಟ ನಿಲುವು. ಹಾಗಾಗಿ ಅವರ ಒಂದು ಸುಗ್ರೀವಾಜ್ಞೆಯಲ್ಲಿ ಏನಿದೆ ಎತ್ತಿದೆ ಅಂತ ನಮಗೂ ಗೊತ್ತಿಲ್ಲ. ಯಾಕೆಂದ್ರೆ ನಮಗೇನು ಅದೇನು ಕಾಯ್ದೆಯನ್ನು ಮಂಡಿಸಿಲ್ಲ. ಹಾಗಾಗಿ ಈ ಸುಗ್ರೀವಾಜ್ಞೆಯನ್ನು ಕಳಿಸಿದರೆ ನೀವು ಸರ್ಕಾರನೇ ಕೇಳಬೇಕು. ಯಾವ ಕಾರಣದಲ್ಲಿ ಹಿಂತಿರುಗಿದೆ, ಹಿಂದೆ ಕಳಿಸ್ಕೊಟ್ಟಿದ್ದಾರೆ ಗೊತ್ತಿಲ್ಲ ನನಗೆ. ನೋಡೋಣ, ಅದು ನೀವು ನೋಡಿ ಯಾವ ಕಾರಣದಲ್ಲಿ ಹಿಂತಿರುಗಿಸಿದ್ದಾರೆ ಅಂತ ನೋಡಿ ಅದಕ್ಕೆ ಸೂಕ್ತವಾದಂತ ಏನ್ ಪರಿಹಾರ ಕಂಡಿದ್ದು ನಾಡಿನಲ್ಲಿ ಸಂಪೂರ್ಣ ಕನ್ನಡ ಬಳಕೆ ಆಗುವಂಥದ್ದು ನಮ್ಮೆಲ್ಲರ ಒತ್ತಾಯ. ಪಾರ್ಲಿಮೆಂಟು ಅಸೆಂಬ್ಲಿ ಅನೌನ್ಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಸುಗ್ರೀವಾಜ್ಞೆಯನ್ನು ನಾವು ಮಾಡಿದ್ದೆವು. ಇದು ನಮ್ಮ ದೇಶದ ರಕ್ಷಣೆ ವಿಚಾರ ಹಿಂಗೆ ನಾವು ಕಾಪಾಡ್ತೀವೋ ಹಂಗೆ ರಾಜ್ಯದ ಗೌರವದ ವಿಚಾರ ಕೂಡ ಇದು. ಸೊ ಅದಕ್ಕೆ ನಾವು 60% ಹೆಸರಿರಬೇಕು ಅಂತೇಳಿ ಕನ್ನಡದ ಬಗ್ಗೆ ಗೊಂದಲ ಇರಬಾರ್ದು ಅಂತ ನಮ್ಮ ಅಸ್ಮಿತೆನೇ ಕರಿತಿರೋ ಸ್ವಾಭಿಮಾನ ಅಂತ ಕರಿತೀವೋ ನಾವೆಲ್ಲ ನಮ್ಮ ಭಾಷೆ ನಮ್ಮ ಸಂಸ್ಕೃತಿನ ರಕ್ಷಣೆ ಮಾಡ್ಕೋಬೇಕಾದ್ದು ನಮ್ಮ ಕರ್ತವ್ಯ. ಆ ದೃಷ್ಟಿಯಿಂದ ಸ್ವಲ್ಪ ಗಲಾಟೆಗಳು ಚಳುವಳಿಗಳು ಇವೆಲ್ಲ ಕೂಡ ನಡೀತಾ ಇತ್ತು. ಅದು ಆಗಬಾರ್ದು ಅಂತ ಪ್ರತಿಯೊಬ್ಬರು ಕೂಡ ನಾಗರಿಕರಿಗೆ, ಯಾರ್ಯಾರು ವೃತ್ತಿ ಮಾಡೋರು, ಸರ್ಕಾರದಲ್ಲಿ ಕೆಲಸ ಮಾಡೋರು, ಬಿಸ್ನೆಸ್ ಮಾಡೋರು ಎಲ್ಲರೂ ಕೂಡ ನಾವು ಕನ್ನಡದ ಇದು ಬೋರ್ಡ್ಗಳು ಕಡ್ಡಾಯ ಈ ಸೈಜ್ನಲ್ಲಿ ಇರಬೇಕು ಅಂತೇಳಿ ಮಾಡಿದ್ದೇವೆ. ಅದನ್ನು ಕಳಿಸಿದ್ದೀವಿ. ನನಗೆ ಗವರ್ನರ್ ಅವರು ಯಾಕೆ ವಾಪಸ್ ಇನ್ನು ಕಳಿಸಿರೋದು ನನಗಿನ್ನ ಗೊತ್ತಿಲ್ಲ. ಈಗ ಚೆಕ್ ಮಾಡ್ತೀನಿ. ನನಗೆ ಮಾಹಿತಿ ಮಾಧ್ಯಮದಲ್ಲಿ ನನಗೆ ಗೊತ್ತಾಯಿತು ವಾಪಸ್ ಬಂದಿದೆ ಅಂತ. ಸೊ ಐ ಥಿಂಕ್ ಗವರ್ನರ್ ಅವರು ಇದನ್ನ ಅಲ್ಲಿವರೆಗೂ ಕಾಯಬಾರ್ದು. ಅಸೆಂಬ್ಲಿ ಇದೆ, ಅಸೆಂಬ್ಲಿ 12th ಆಗ್ತದೆ. ಅಸೆಂಬ್ಲಿಲಿ ನಾವು ಪಾಸ್ ಮಾಡ್ತೀವಿ. ಒಂದು ಇದನ್ನ ಆರ್ಡಿನೆನ್ಸ್ನ ಅಸೆಂಬ್ಲಿಲಿ ಪಾಸ್ ಮಾಡಿ. ಸುಗ್ರೀವಾಜ್ಞೆಯಲ್ಲಿ ಏನ್ ಲೋಪ ಇದೆ ನನಗೆ ಗೊತ್ತಿಲ್ಲ.